ಆತ ಕದನ ಕೇಸರಿ. ಕನ್ನಡಿಗರ ಕೀರ್ತಿಯನ್ನು 6ನೇ ಶತಮಾನದಲ್ಲಿ ಪರ್ಷಿಯಾದಲ್ಲಿ ಹರಡಿದ್ದ ರಾಜ. ರಾಜತಂತ್ರ ನಿಪುಣ, ಪರಮ ಭಾಗವತ, ಮಾನವ್ಯಸ ಗೋತ್ರೋತ್ಪನ್ನ, ಹರಿತ್ತಿ ಪುತ್ರ, ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರಾದ ರಾಜ, ಚಾಲುಕ್ಯ ಚಕ್ರೇಶ್ವರ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿಯ ಆರಂಭಿಕ ಜೀವನ ಮತ್ತು ಸಂಘರ್ಷಗಳ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿರುವುದರಿಂದ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದೆ, ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಇನ್ನಷ್ಟು ಕುತೂಹಲಕರ ಸಂಗತಿಗಾಗಿ ಕುತೂಹಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ. ಪುಲಕೇಶಿ ವಾತಾಪಿಯನ್ನು ತನ್ನ ಚಿಕ್ಕಪ್ಪ ಮಂಗಳೇಶನಿಂದ ವಶಪಡಿಸಿಕೊಂಡು ಪ್ರಜಾಪೋಷಣೆ ಮಾಡುತ್ತಿದ್ದ. ಕಲೆ, ಸಂಸ್ಕೃತಿ, ಸಾಹಿತ್ಯ, ವಾಸ್ತುಶಿಲ್ಪ, ಯುದ್ಧತಂತ್ರ ಹೀಗೆ ಬಹುಮುಖಿಯಾಗಿ ಉತ್ತಮ ಆಡಳಿತವನ್ನು ವಾತಾಪಿಗೆ ನೀಡಿದ್ದ. ಉತ್ತಮ ಯುದ್ಧತಂತ್ರ ನೈಪುಣ್ಯ ಹೊಂದಿದ್ದ ಪುಲಕೇಶಿ ತನ್ನ ರಾಜ್ಯದ ಗಡಿಗಳನ್ನು ವಿಸ್ತರಿಸುತ್ತಾ ಸಾಗಿದ. ವಾತಾಪಿಯ 4 ದಿಕ್ಕುಗಳಲ್ಲಿಯೂ ಗಡಿಗಳನ್ನು ವಿಸ್ತರಿಸಿದ್ದ. ಪೂರ್ವದಲ್ಲಿ ಕೋಸಲ ರಾಜ್ಯದ ರಾಜ ಪಾಂಡುವಂಶಿಯನ್ನು ಸೋಲಿಸಿದ. ಕಳಿಂಗದ ಪೂರ್ವ ಭಾಗದಲ್ಲಿದ್ದ ಗಂಗರನ್ನು ಸೋಲಿಸಿ ವಿಸ್ತಾಪುರ ಎಂದರೆ ಈಗಿನ ಪೀಠಪುರಂನ ಕೋಟೆಯನ್ನು ವಶಪಡಿಸಿಕೊಂಡ. ವಿಷ್ಣುಕುಂಡಿನಿಯರನ್ನು ಪರಾಭವಗೊಳಿಸಿದನಲ್ಲದೆ ವೆಂಗಿಯ ಕುನಲ ಪ್ರದೇಶವನ್ನು ಸ್ವಾಧೀನಕ್ಕೆ ತೆಗೆದುಕೊಂಡ. ಪಶ್ಚಿಮದಲ್ಲಿ ಬನವಾಸಿ ಕದಂಬರನ್ನು ಸೋಲಿಸಿ ತನ್ನ ಅಧೀನರನ್ನಾಗಿಸಿಕೊಂಡ. ತಲಕಾಡಿನ ಗಂಗರು ಮತ್ತು ಕೊಂಕಣದ ಮೌರ್ಯರನ್ನು ಸೋಲಿಸಿ ಅಲ್ಲಿಯ ಭೂಮಿಗಳನ್ನು ತನ್ನದಾಗಿಸಿಕೊಂಡ. ಉತ್ತರದಲ್ಲಿ ಹರ್ಷವರ್ಧನನ ಸಾಮಂತರಾಗಿದ್ದ ಮಾಳ್ವರು, ಲಾಟರು ಮತ್ತು ಗುರ್ಜರರನ್ನು ಸೋಲಿಸಿ ಮಹಾರಾಷ್ಟ್ರ, ಗುಜರಾತ್ ಹಾಗೂ ಮಧ್ಯಪ್ರದೇಶದ ಕೆಲ ಭಾಗಗಳನ್ನು ವಶಪಡಿಸಿಕೊಂಡ. ದಕ್ಷಿಣದಲ್ಲಿ ಪಲ್ಲವರ 1ನೇ ಮಹೇಂದ್ರವರ್ಮನನ್ನು ಪರಾಭವಗೊಳಿಸಿದನಲ್ಲದೆ ಪಲ್ಲವರ ರಾಜಧಾನಿಯಾಗಿದ್ದ ಕಾಂಚಿ ನಗರದವರೆಗೆ ಅವರನ್ನು ಓಡಿಸಿದ ಹಾಗೂ ಪಲ್ಲವ ರಾಜ್ಯದ ಉತ್ತರ ಭಾಗವನ್ನು ವಶಪಡಿಸಿಕೊಂಡ. ಹೀಗೆ 4 ದಿಕ್ಕಿನಲ್ಲಿಯೂ ಶಿಸ್ತುಬದ್ಧ ಸೇನಾ ಸನ್ನಾಹ, ಉತ್ತಮ ವ್ಯೂಹ ರಚನೆ ಹಾಗೂ ಮುಂದಾಳತ್ವ ಶಕ್ತಿಗಳಿಂದ ರಾಜ್ಯವನ್ನು ವಿಸ್ತರಿಸಿದ. ಉತ್ತರದಲ್ಲಿ ನರ್ಮದೆಯಿಂದ ದಕ್ಷಿಣದ ಕಾವೇರಿಯವರೆಗೂ ಹಬ್ಬಿದ್ದ ಸಾಮ್ರಾಜ್ಯದಲ್ಲಿ ಆಡಳಿತದ ಅನುಕೂಲತೆಗಾಗಿ ವಿಭಾಗಗಳನ್ನು ಮಾಡಿ ಪ್ರತಿ ವಿಭಾಗಕ್ಕೂ ಮಾಂಡಳಿಕರನ್ನು ನೇಮಿಸಿ ಅವರ ಮೇಲುಸ್ತುವಾರಿಯನ್ನು ವಹಿಸಿದ್ದ. ಪೂರ್ವದ ವೆಂಗಿಯ ಪ್ರದೇಶಕ್ಕೆ ತಮ್ಮನಾಗಿದ್ದ ಕುಬ್ಜ ವಿಷ್ಣುವರ್ಧನ ಅಥವಾ ಬಿಡ್ಡರಸನನ್ನು ಮಾಂಡಳಿಕನನ್ನಾಗಿಸಿದ. ನಂತರದ ದಿನಗಳಲ್ಲಿ ಈ ವಂಶವೇ ಪ್ರತ್ಯೇಕವಾಗಿ ವೆಂಗಿಯ ಚಾಲುಕ್ಯ ವಂಶವಾಗಿ ಬೆಳೆಯಿತು. ಉತ್ತರದ ಗುಜರಾತ್ ಮತ್ತು ಮಹಾರಾಷ್ಟ್ರಗಳಿಗೆ ಜಯಸಿಂಹನನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಿಸಿದ. ಹೀಗೆ ಪುಲಕೇಶಿ ತನ್ನ ಚಾಣಾಕ್ಷತೆಯಿಂದ ದೊಡ್ಡದಾದ ಚಾಲುಕ್ಯ ಸಾಮ್ರಾಜ್ಯವನ್ನು ಸಮೃದ್ಧವಾಗಿ ಆಳುತ್ತಿದ್ದ. ಸಾಮಾನ್ಯ ಶಕ 619ರಲ್ಲಿ ವಲ್ಲಭಿಯ ಅರಸ ಧ್ರುವಸೇನನ ಮೇಲೆ ಹರ್ಷವರ್ಧನನ ಸೇನಾಧಿಕಾರಿಯ ಮುಂದಾಳತ್ವದಲ್ಲಿ ದಾಳಿ ನಡೆಯುತ್ತದೆ. ಆಗ ಸಹಾಯ ಕೇಳಿದ ಧ್ರುವಸೇನನ ಬೆನ್ನಿಗೆ ನಿಂತ ಚಾಲುಕ್ಯ ಸೇನೆ ಹರ್ಷನ ಸೇನಾಧಿಪತಿಯನ್ನ ಹಿಮ್ಮೆಟ್ಟಿಸಿತು. ಇದರಿಂದ ಕೋಪಗೊಂಡ ಹರ್ಷವರ್ಧನ ಚಾಲುಕ್ಯ ರಾಜ್ಯದ ಮೇಲೆ ಯುದ್ಧ ಘೋಷಿಸಿದ. ಪುಷ್ಯಭೂತಿ ವಂಶದ ಹರ್ಷವರ್ಧನ, ಭಟ್ಟಿ ಗೋತ್ರದ ಹರ್ಷವರ್ಧನ, ಉತ್ತರಾಪಥೇಶ್ವರ ಎಂದು ಬಿರುದು ಪಡೆದಿದ್ದ ಹರ್ಷವರ್ಧನ, ಸಮರ ವೀರನಾಗಿದ್ದ ಹರ್ಷವರ್ಧನ, ಇಡೀ ಉತ್ತರ ಭಾರತವನ್ನು ತನ್ನದನ್ನಾಗಿಸಿಕೊಂಡು ಆಳುತ್ತಿದ್ದ ವೀರಾಗ್ರಣಿ ಹರ್ಷವರ್ಧನ. ಈತನ ಎದುರು ಗೆಲುವು ಅಸಾಧ್ಯ ಎಂದು ಇಡೀ ಭರತ ವರ್ಷ ಇವನಿಗೆ ಶರಣಾಗಿತ್ತು. ಸ್ವಾಭಿಮಾನದ ಪ್ರಶ್ನೆ ಎಂದು ಬಂದಾಗ ಕನ್ನಡದ ರಾಜ ಪುಲಕೇಶಿ ಎದೆಸೆಟೆಸಿ ಅವನನ್ನು ಎದುರಿಸಿದ್ದ. 2 ಮದಗಜಗಳ ಕಾಳಗವನ್ನು ಅಂದು ಇಡೀ ಭಾರತ ಕಾತರದಿಂದ ಕುತೂಹಲದಿಂದ ನೋಡುತ್ತಿತ್ತು. ಎಂದೂ ಸೋಲನ್ನೇ ಕಾಣದ ಹರ್ಷ 6,000 ಗಜಪಡೆ, 8,000 ಅಶ್ವದಳ, 10,000ಕ್ಕೂ ಹೆಚ್ಚು ಕಾಲಾಳುಗಳನ್ನೊಳಗೊಂಡ ಬೃಹತ್ ಸೇನೆಯನ್ನು ಚಾಲುಕ್ಯ ರಾಜ್ಯಕ್ಕೆ ನುಗ್ಗಿಸ ಹೊರಟ. ನರ್ಮದಾ ನದಿಯ ತೀರದಲ್ಲಿ ಹರ್ಷನ ಸೈನ್ಯಕ್ಕೆ ತಡೆಗೋಡೆಯಂತೆ ನಿಂತಿದ್ದು ಚಾಲುಕ್ಯ ಸೇನೆ. ದೊಡ್ಡದಾದ ಸೇನಾಬಲ, ಉತ್ತಮ ಸೇನಾಧಿಪತಿಗಳ ಬಲ, ಎಂದಿಗೂ ಸೋಲನ್ನೇ ಕಂಡಿಲ್ಲ ಎಂಬ ಅತಿಯಾದ ಆತ್ಮವಿಶ್ವಾಸದಿಂದ ಹರ್ಷ ಮರೆಯುತ್ತಿದ್ದ. ಪುಲಕೇಶಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಎಂದು ಎಲ್ಲರೂ ಎಣಿಸಿದ್ದರು. ಆದರೆ ಪುಲಕೇಶಿ ಚಾಣಾಕ್ಷ. ಬೇಹುಗಾರರಿಂದ ಹರ್ಷನ ವ್ಯೂಹ ತಿಳಿದುಕೊಂಡ, ಪ್ರತಿವ್ಯೂಹ ಹೆಣೆದ. ಅವನ ಸಂಪೂರ್ಣ ಸೈನ್ಯದ ಮಾಹಿತಿ ಪಡೆದು ಪ್ರತಿತಂತ್ರ ಹೆಣೆದ. ಚಾಲುಕ್ಯ ಸೈನ್ಯದ ಶಿಸ್ತು, ಕರಾರುವಾಕ್ಕಾದ ದಾಳಿಗಳು, ಪ್ರತಿವ್ಯೂಹದ ಬಲ ಮತ್ತು ಯುದ್ಧ ನೈಪುಣ್ಯತೆಯ ಪರಿಣಾಮ ನೋಡುತ್ತಲೇ ಹರ್ಷನ ಸೇನೆಯ ಮುಕ್ಕಾಲು ಪಾಲು ನಾಶವಾಗಿತ್ತು.
ಸೇನೆಯ ಬೆನ್ನುಮೂಳೆಯಂತಿದ್ದ ಗಜಪಡೆಯ ನಾಶದಿಂದ ಮಹಾವೀರ ಹರ್ಷವರ್ಧನನ ಹರ್ಷ ಉಡುಗಿತ್ತು. ಚಾಲುಕ್ಯ ಸೇನೆಯ ಪಾರಮ್ಯ ಸ್ಪಷ್ಟವಾಗಿ ತೋರತೊಡಗಿತ್ತು. ತನ್ನ ತಪ್ಪನ್ನು ತಕ್ಷಣವೇ ಅರಿತ ಹರ್ಷ ಚಾಲುಕ್ಯ ಪರಮೇಶ್ವರನನ್ನು ಸಂಧಿಗೆಂದು ಕರೆದ. ಉದಾರತೆಯಿಂದ ಸಂಧಿಗೆ ಒಪ್ಪಿದ ಪುಲಕೇಶಿ ತಾನು ಸ್ವಾಭಿಮಾನಕ್ಕಾಗಿ ಯುದ್ಧ ಮಾಡಿದ್ದೇ ಹೊರತು ರಾಜ್ಯಾಕಾಂಕ್ಷೆಗಲ್ಲ ಎಂಬುದನ್ನು ಸಾಬೀತುಪಡಿಸಿದ. ಇಬ್ಬರೂ ಸಂಧಿ ಮಾಡಿಕೊಂಡು ನರ್ಮದಾ ನದಿಯನ್ನು ಗಡಿಯಾಗಿ ಪರಸ್ಪರ ಒಪ್ಪಿಕೊಂಡರು. ಪುಲಕೇಶಿಯ ಶೌರ್ಯ ಮೆಚ್ಚಿ ಹರ್ಷವರ್ಧನ ಇಮ್ಮಡಿ ಪುಲಕೇಶಿಗೆ ದಕ್ಷಿಣ ಪಥೇಶ್ವರ ಎಂಬ ಬಿರುದು ಕೊಟ್ಟು ಗೌರವಿಸಿದ್ದ. ನರ್ಮದಾ ನದಿ ತೀರದಲ್ಲಿ ನಡೆದ ಈ ಕದನ ಪುಲಕೇಶಿಯ ಜೀವಿತಾವಧಿಯ ಅತಿದೊಡ್ಡ ಸಾಧನೆ. ಅಸಾಧ್ಯವನ್ನು ಸಾಧ್ಯವಾಗಿಸಿದ್ದು ಅವನ ಅತಿದೊಡ್ಡ ವಿಜಯ. ಹರ್ಷನ ಸೋಲಿನ ನಂತರ ಪುಲಕೇಶಿಯ ಕೀರ್ತಿ ಉತ್ತರದುದ್ದಕ್ಕೂ ಹರಡಿತ್ತು. ಸಂಗಮ ಮನೆತನಗಳಾದ ಚೋಳ, ಚೇರ, ಪಾಂಡ್ಯರ ಜೊತೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡದ್ದು ಪುಲಕೇಶಿಯ ಚಾಣಾಕ್ಷ ರಾಜತಾಂತ್ರಿಕತೆಗೆ ಹಿಡಿದ ಕೈಗನ್ನಡಿ. ಪಾಂಡ್ಯರ ಜಯಂತವರ್ಮ ಮತ್ತು ಗಂಗರ ದುರ್ವಿನೀತನ ಜೊತೆಗೂಡಿ ಪಲ್ಲವರ ಮೇಲೆ ದಾಳಿ ಮಾಡಿದ. ಪುಲ್ಲಲೂರಿನಲ್ಲಿ ನಡೆದ ಕಾಳಗದಲ್ಲಿ ಪಲ್ಲವರ 1ನೇ ಮಹೇಂದ್ರವರ್ಮನನ್ನು ಸೋಲಿಸಿ ಜಯಘೋಷಿಸಿದ. ಪಲ್ಲವ ರಾಜ್ಯದ ಉತ್ತರ ಭಾಗವನ್ನು ವಶಪಡಿಸಿಕೊಂಡು ಪಲ್ಲವರನ್ನು ರಾಜಧಾನಿಯಾದ ಕಾಂಚಿ ಪಟ್ಟಣಕ್ಕೆ ಸೀಮಿತಗೊಳಿಸಿದ. ಮಹಾರಾಷ್ಟ್ರದ ಠಾಣಾ ಬಂದರಿನ ಮೇಲೆ ಅರಬ್ಬರು ಆಕ್ರಮಣ ಮಾಡಿದರು. ಸಮರ್ಥವಾದ ನೌಕಾಪಡೆಯನ್ನು ಹೊಂದಿದ್ದ ಪುಲಕೇಶಿ ಅರಬ್ಬರನ್ನು ಹಿಮ್ಮೆಟ್ಟಿಸಿದ. ಹೀಗಾಗಿ ಆತನನ್ನು ಭಾರತೀಯ ನೌಕಾಪಡೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಪುಲಕೇಶಿಯು 99,000 ಗ್ರಾಮಗಳನ್ನೊಳಗೊಂಡ ಬೃಹತ್ ರಾಜ್ಯವನ್ನು ಆಳುತ್ತಿದ್ದ ಎಂದು ಹ್ಯೂಯಾನ್ ಸಾಂಗ್ ದಾಖಲಿಸುತ್ತಾನೆ. ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾದಿಂದ ಆನೆಗಳನ್ನು, ಅರಬ್ಬಿನಿಂದ ಕುದುರೆಗಳನ್ನು ಆಮದು ಮಾಡಿಕೊಂಡು ಸೈನ್ಯವನ್ನು ಬಲಪಡಿಸಿದ್ದ ಪುಲಕೇಶಿ. ವಾತಾಪಿಯನ್ನು ಹೀಗೆ 33 ವರ್ಷಗಳ ಕಾಲ ಸಮೃದ್ಧಿಯಿಂದ ಚಾಣಾಕ್ಷತೆಯಿಂದ ಆಳಿದ್ದ ಪುಲಕೇಶಿ. ಪುಲ್ಲಲೂರಿನ ಯುದ್ಧದಲ್ಲಿ ಸೋತು ಮಾರಣಾಂತಿಕವಾಗಿ ಘಾಸಿಗೊಂಡಿದ್ದ 1ನೇ ಮಹೇಂದ್ರವರ್ಮ ಕೆಲ ದಿನಗಳಲ್ಲೇ ಕೊನೆಯುಸಿರೆಳೆದ. 1ನೇ ಮಹೇಂದ್ರವರ್ಮನ ಮಗ 1ನೇ ನರಸಿಂಹವರ್ಮ ತನ್ನ ತಂದೆಯ ಸಾವಿಗೆ ಕಾರಣನಾದ ಪುಲಕೇಶಿಯನ್ನ ಸಂಹರಿಸುವೆನು ಎಂದು ಸಿಂಹಾಸನವೇರಿದ ಮರುಕ್ಷಣವೇ ಶಪಥ ಮಾಡಿದ್ದ. ಮಹಾಮಲ್ಲ ಪಲ್ಲವ ಎಂದು ಬಿರುದು ಪಡೆದಿದ್ದ ನರಸಿಂಹವರ್ಮ ಸಾಮಾನ್ಯ ಶಕ 642ರಲ್ಲಿ ಚಾಲುಕ್ಯರ ಮೇಲೆ ದಾಳಿ ಮಾಡಿದ. ಪೆರಿಯಾಲ ಮತ್ತು ಮಣಿಮಂಗಲದ ಕದನ ಎಂದು ಹೆಸರಾಗಿರುವ ಈ ಯುದ್ಧದಲ್ಲಿ 65ಕ್ಕಿಂತಲೂ ಹೆಚ್ಚು ವಯಸ್ಸಿನ ಪುಲಕೇಶಿ ಪಲ್ಲವೇಶನನ್ನ ಹಿಮ್ಮೆಟ್ಟಿಸಿದ. ಈ ಯುದ್ಧದಲ್ಲಿ ಸೋತ ನರಸಿಂಹ ನೇರ ಹಣಾಹಣಿಯಲ್ಲಿ ಪುಲಕೇಶಿಯನ್ನ ಸೋಲಿಸುವುದು ಅಸಾಧ್ಯವೆಂದು ಅರಿತ. ಗೂಢಚಾರರ ಸಹಾಯದಿಂದ ಪುಲಕೇಶಿಯ ಮಕ್ಕಳ ನಡುವೆ ಭಿನ್ನಾಭಿಪ್ರಾಯವನ್ನು ಮೂಡಿಸಿದ. ತಂದೆ ಇದ್ದಾಗಲೇ ಸಿಂಹಾಸನಕ್ಕಾಗಿ ಹೊಡೆದಾಡುತ್ತಿದ್ದ ಸೋದರರನ್ನು ನೋಡಿ ವೈರಾಗ್ಯ ತಾಳಿದ ವಿಕ್ರಮಾದಿತ್ಯನನ್ನು ರಾಜಧಾನಿಯಿಂದ ದೂರ ಸರಿಸುವ ಪ್ರಯತ್ನದಲ್ಲಿ ಸಫಲನಾದ. ಯುದ್ಧ ಎಂದು ಘೋಷಿಸಿದ ನಂತರ ವ್ಯಂಗ್ಯ ಚಾಲುಕ್ಯ ವಂಶದಿಂದ ಯಾವುದೇ ಸಹಾಯ ವಾತಾಪಿಗೆ ಸಿಗದಂತೆ ಸಂಚು ರೂಪಿಸಿದ. ಹೀಗೆ ಕುಟಿಲ ಕುತ್ಸಿತ ಕುಬುದ್ಧಿಗಳನ್ನೆಲ್ಲ ಪ್ರಯೋಗಿಸಿದ ನಂತರ ವಾತಾಪಿಯೆಡೆಗೆ ನುಗ್ಗಿದ. 65ರ ಇಳಿ ವಯಸ್ಸಿನಲ್ಲಿಯೂ ಪುಲಕೇಶಿಗೆ ಯುದ್ಧದಿಂದ ಹಿಂದೆ ಸರಿಯಲು ಮನಸ್ಸು ಒಪ್ಪುವುದಿಲ್ಲ. ಒಂದು ಕಡೆ ಅನಾರೋಗ್ಯ, ವಯೋಸಹಜ ಶಿಥಿಲತೆಯಿಂದ ಮೈ ಹಣ್ಣಾಗಿತ್ತು. ಇನ್ನೊಂದೆಡೆ ಮಕ್ಕಳ ಕಲಹ. ಅವರು ಪಲ್ಲವರನ್ನು ಸೇರಿದ್ದು ಪುಲಕೇಶಿಯ ಮನಸ್ಸನ್ನು ಜರ್ಜರವಾಗಿಸಿತ್ತು. ಹೀಗಿದ್ದು ಸೂರಮಾರ ಕದನ ಭೂಮಿಗೆ ಪುಲಕೇಶಿ ನುಗ್ಗಿದ. ತನ್ನ ಕೊನೆಯ ಉಸಿರಿರುವವರೆಗೂ ತನ್ನ ಪ್ರಜೆಗಳಿಗಾಗಿ, ರಾಜ್ಯಕ್ಕಾಗಿ ಏಕಾಂಗಿಯಾಗಿ ಕದನ ನಡೆಸಿದ್ದ. ಪುಲಕೇಶಿ ಹೋರಾಡುತ್ತಾ ವೀರ ಸ್ವರ್ಗ ಸೇರಿದ. ಈತನ ಶೌರ್ಯ, ಧೀರತನ ಮತ್ತು ರಣೋತ್ಸಾಹವನ್ನು ನೋಡಿ ಶತ್ರುವೂ ಬೆರಗಾಗಿದ್ದ. ಚಾಲುಕ್ಯ ಸೂರ್ಯನಂತೆ ಮೆರೆದ ಇಮ್ಮಡಿ ಪುಲಕೇಶಿಯ ಜೀವನ ದುರಂತಮಯವಾಗಿ ಸಂಕಟಗಳಿಂದ ಕೂಡಿಕೊಂಡು ದಾರುಣವಾಗಿ ಅಂತ್ಯವಾಯಿತು. ನರಸಿಂಹವರ್ಮನಿಗೆ ಪುಲಕೇಶಿಯ ಮೇಲಿನ ದ್ವೇಷ ಎಷ್ಟಿತ್ತೆಂದರೆ ಅವನು ಇಡೀ ವಾತಾಪಿ ನಗರಕ್ಕೆ ಬೆಂಕಿ ಹಚ್ಚಿದ್ದ. 13 ವರ್ಷಗಳವರೆಗೆ ತನ್ನ ಸೇನೆಯ ತುಕಡಿಯನ್ನ ವಾತಾಪಿಯಲ್ಲಿ ಇರಿಸಿದ್ದ. ವಾತಾಪಿ ಕೊಂಡ ಎಂದು ಶಾಸನ ಬರೆಸಿ ನಿಲ್ಲಿಸಿದ್ದ. ಹೀಗಿದ್ದು ಅಲ್ಲಿನ ಯಾವ ದೇವಾಲಯ, ಬಸದಿ ಸೇರಿ ಯಾವ ಧಾರ್ಮಿಕ ಸ್ಥಾನಗಳಿಗೆ ಬೆಂಕಿ ಹಚ್ಚಲಿಲ್ಲ ನರಸಿಂಹವರ್ಮ. ಇದು ಭಾರತೀಯ ಅರಸರ ಮನಸ್ಥಿತಿಯನ್ನ ತಿಳಿಯಪಡಿಸುತ್ತದೆ.
ಪುಲಕೇಶಿಯ ಮೂರನೇ ಮಗ 1ನೇ ವಿಕ್ರಮಾದಿತ್ಯ ಸೋದರರ ಮೇಲೆ ಯುದ್ಧ ಮಾಡಿ ಸೋಲಿಸಿ ನಂತರ ಅವರನ್ನು ಮನ್ನಿಸಿ ಎಲ್ಲರನ್ನೂ ಒಂದುಗೂಡಿಸಿ ಸಾಮಾನ್ಯ ಶಕ 655ರಲ್ಲಿ ಸ್ವತಂತ್ರ ರಾಜನೆಂದು ಘೋಷಿಸಿ ರಾಜ್ಯವನ್ನ ಮರುಸ್ಥಾಪನೆ ಮಾಡಿದ. ನಂತರದ ದಿನಗಳಲ್ಲಿ 2ನೇ ವಿಕ್ರಮಾದಿತ್ಯ ಪಲ್ಲವರ ನಂದಿವರ್ಮನಿಂದ ಕಂಚಿಯನ್ನು ಗೆದ್ದು ಕಂಚಿಯ ಕೊಂಡ ಎಂದು ಶಾಸನ ಬರೆಸಿ ಕಂಚಿಯ ಕೈಲಾಸನಾಥ ದೇವಾಲಯದಲ್ಲಿ ಸ್ಥಾಪನೆ ಮಾಡಿದ. ಈ ಮೂಲಕ ಪಲ್ಲವರ ಮೇಲಿನ ಸೇಡನ್ನ ಚಾಲುಕ್ಯರ ರಾಜ ತೀರಿಸಿಕೊಂಡಿದ್ದ. ಈ 2ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಚಾಲುಕ್ಯ ರಾಜ್ಯ ಇಮ್ಮಡಿ ಪುಲಕೇಶಿಯ ಕಾಲದ ಸಾಮ್ರಾಜ್ಯಕ್ಕೆ ಹೋಲುವ ಮೇರುಸ್ಥಿತಿಗೆ ತಲುಪಿತ್ತು ಎಂದು ಇತಿಹಾಸಕಾರರು ಬಣ್ಣಿಸುತ್ತಾರೆ. ಒಬ್ಬ ಆದರ್ಶಮಯಿ ಪ್ರಜಾಹೃದಯಿ ಹರಿಭಯಂಕರನಾದ ಸ್ವಾಭಿಮಾನಿ ರಾಜನ ಜೀವನವನ್ನು ಇತಿಹಾಸಕ್ಕೆ ಆತ ಕೊಟ್ಟ ಕೊಡುಗೆಯನ್ನು ನೆನಪಿಸಿಕೊಳ್ಳುವ ಸಣ್ಣದೊಂದು ಪ್ರಯತ್ನ. ಇನ್ನಷ್ಟು ಕುತೂಹಲಕರ ಸಂಗತಿ ಮತ್ತು ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.